ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನತ್ತೆ ನೀವು? ಅದ್ಕೆ ಮಂತ್ರ ಏನೋ ಮಾಡಿದ್ಲು ಅಂತ ಹೇಳ್ತಾನೆ ಇದ್ದೀರಲ್ಲ, ಏನ್ ಮಾಡಿದ್ಲು ಮಂತ್ರ? ಸುಶಾಂತ್ ಉಪ್ಪು ತಗೊಂಡು ಟೊಮೆಟೊ ಬಾತ್ಗೆ ಸುಡ್ದಿದ್ದಾಳೆ. ನೀವು ನೋಡಿದ್ರಾ? ಮಂತ್ರ ಉಪ್ಪಾಕೋದನ್ನ ನೀವು ನೋಡಿದ್ರಾ? ಮಾತಾಡಿ, ನಿಮ್ಮನ್ನೇ ಕೇಳ್ತಾ ಇರೋದು. ನಾನ್ ನೋಡ್ಲಿಲ್ಲ ಸುಶಾಂತ್, ಆದ್ರೆ ನನ್ನ ಅಡ್ಗೆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಇವಳು ಅಡ್ಗೆ ಮನೆಯಲ್ಲಿ ಇದ್ಲು. ಒಳಗಿದ್ಲು ಅಂತ ಇಟ್ಕೊಂಡು ಅಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತೀರಾ? ನೀವು ಕಣ್ಣಾರೆ ನೋಡಿದ್ರಾ? ನೋಡಿಲ್ಲ ಅಂದ್ಮೇಲೆ ಮಂತ್ರನೇ ಉಪ್ಪಾಕಿದ್ಲು ಅಂತ ಹೇಗೆ ಹೇಳ್ತೀರಾ ನೀವು? ಯಾಕದ್ಕೆ ಸುಮ್ನೆ ಅಪವಾದ ಹೊರಿಸ್ತೀರಾ? ನಿಮ್ಗೇನ್ ದ್ವೇಷ ಮಂತ್ರನ ಕಂಡ್ರೆ? ಅದ್ಕೆ ನಾನ್ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅದೇನು ಇದ್ದಕ್ಕಿದ್ದಾಗೆ ರಾಘವ್ ಮೇಲೆ ನಿಮಗ್ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ? ಇಷ್ಟು ದಿನ ಯಾಕೆ ಈ ಕ್ಷಣದವರೆಗೂ ನನ್ನ ಮಗನ್ನ ನೋಡ್ಕೊಂಡಿದ್ದು ಮಂತ್ರ. ಸುಶಾಂತ್ ಇವತ್ತೊಳ್ಳ ಕೇಳ್ದೆ ಅಂದಿದ್ದಕ್ಕೆ ಎಂತ ಮಾತಾಡ್ತಿದ್ಯಪ್ಪ ನೀನು? ಮಗು ಕೇಳ್ತು ಅಂದ ತಕ್ಷಣ ನಾನು ಅವನ್ಗೆ ಟೊಮೆಟೊ ಬಾತ್ ಮಾಡ್ಕೊಟ್ಟೆ, ಆದ್ರೆ ನೀನು ಅದ್ಗೆ ಶಾಂತಿ ಹೋದಾಗಿಂದ ಇವತ್ತಿನವರೆಗೂ ಮನೆಯಲ್ಲೆಲ್ಲ ಕೆಲ್ಸಗಳನ್ನು ನೋಡ್ಕೊಳ್ತಾ ಇರೋದು ಮಂತ್ರ, ರಾಘವನ್ನ ನೋಡ್ಕೊಳ್ತಾ ಇರೋದು ಮಂತ್ರ. ನೀವು ಅಪರೂಪಕ್ಕೆ ಯಾವತ್ತೋ ಒಂದಿನ ರಾಘವ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ, ಅದು ಮಂತ್ರ ಮೇಲಿರೋ ಕೋಪದಿಂದ. ನಾಳೆ ನಿಮ್ಗೇನೋ ಕೆಲಸ ಬಂತು, ಇದ್ದಕ್ಕಿದ್ದಾಗ ರಾಘವನ ಬಿಟ್ಟೋಗ್ಬಿಡ್ತೀರಾ. ಅವಾಗ ನನ್ನ ಮಗನ ಕತೆ? ಪ್ರೀತಿ ವಾತ್ಸಲ್ಯ ಎಲ್ಲ ಇರೋ ತರ ನಾಟ್ಕಾಡೋದು ಬಹಳ ಸುಲಭ ಅದ್ಗೆ, ಆದ್ರೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಮಂತ್ರ ನನ್ನ ಮಗನ ಮೇಲೆ ತೋರಿಸ್ತಾ ಇರೋ ಪ್ರೀತಿಯಲ್ಲಿ ಯಾವುದೇ ನಾಟಕ ಇಲ್ಲ. ಅದನ್ನ ನಾನ್ ನಂಬ್ತೀನತ್ಗೆ. ನೋಡಿ, ಇವತ್ತೇ ಕೊನೆ. ಒಳ್ಳೇದೋ ಕೆಟ್ಟದ್ದೋ ಸರಿನೋ ತಪ್ಪೋ ಅದನ್ನ ನೋಡ್ಕೊಳ್ಳೋದಕ್ಕೆ ಮಂತ್ರ ಇದ್ದಾಳೆ. ನನ್ನ ಮಗನ ಪಾಲ್ಗೆ ಮಂತ್ರ ಒಂಥರ ತಾಯಿ. ಅದರಿಂದ ಅವಳು ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸುಶಾಂತ್ ಏನ್ ಮಾತು ಅಂತ ಆಡ್ತಿದ್ಯಪ್ಪ ನೀನು? ರಾಘವ್ ನನ್ಗೆ ಏನು ಅಲ್ವಾ? ನನ್ ಮಗ ಅಲ್ವಾ? ಸರಿ, ಮಂತ್ರ ಏನೋ ಹೇಳ್ತಿದ್ದಾಳೆ, ನೀವದನ್ನ ನಂಬ್ತಿದ್ದೀರಾ. ಅತ್ತೆನೂ ಏನೋ ಹೇಳ್ತಿದ್ದಾರೆ. ನೀನು ಅತ್ತೆ ಏಳು ಮಾತನ್ನ ನಂಬಿ ಏನೇನೋ ಅಂತಿದ್ದೀರಾ. ಆದ್ರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗೆ ಆಗತ್ತೆ ಸುಶಾಂತ್. ಇವಳೆಂತ ಕೆಟ್ಟವಳು ಅಂತ ಅವತ್ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಕುಟುಂಬದಲ್ಲಿ ತುಂಬಾ ಗಂಭೀರ ಸಮಸ್ಯೆಗಳಾಗೋಗುತ್ತೆ. ಈಗ ನನ್ ಏನ್ ಹೇಳಿದ್ರು ನಿಮ್ಗೆ ಯಾರಿಗೂ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ಇವಳು ಏನ್ ಹೇಳಿದ್ರು ಅದನ್ನ ಒಪ್ಕೋತಾ ಇದ್ದೀರಾ. ಆದ್ರೆ ಒಂದ್ ತಿಳ್ಕೊಳ್ಳಿ ಸುಶಾಂತ್, ಇವಳು ಮಾಡಿದ್ದಕ್ಕೆಲ್ಲ ನೀವು ಹೂ ಅಂತ ತಲೆ ಆಡಿಸ್ತಿದ್ದೀರಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಡೋ ದಿನ ಬಂದೇ ಬರುತ್ತೆ. ಆದ್ರೆ ಅದಕ್ ಮುಂಚೆ ನಾವೀ ಮನೆಯಲ್ಲಿ ಯಾರನ್ನೂ ಕಳ್ಕೊಂಡ್ಬಿಡ್ಬಾರ್ದು. ಈಗಾಗ್ಲೇ ಶಾಂತಿ ಮಾಯಿಲ್ದೆ
ಈ ಶಾಂತಿ ನಿವಾಸ ತಿಕ್ಕಪಾಲಾಗೋಗಿದೆ. ಮತ್ತೇನಾದ್ರೂ ಆದ್ರೆ ಯಾರಿಂದನೂ ಸರಿ ಮಾಡೋದಿಕ್ಕಾಗಲ್ಲ. ಆ ಥರ ಎಲ್ಲಿ ನಡೆದು ಬಿಡುತ್ತೋ ಅಂತ ನನ್ ಭಯ ಆಗ್ತಿದೆ. ಸುಶಾಂತ್, ಯಾವಾಗ ನಿನ್ ಮಾತ್ಗೂ ನನ್ ಮಗ ಅಂತಿದ್ಯೋ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿಯಲ್ಲೂ ರಾಘವನ್ ವಿಚಾರಕ್ಕೆ ನಾನ್ ತಲೆ ಹಾಕೋದಿಲ್ಲ. ಒಂದ್ ವೇಳೆ ಏನಾದ್ರೂ ನನ್ನಿಂದ ಗೊತ್ತಿಲ್ಲದೆ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಸುಶಾಂತ್. ಸಾಧನಾ, ಏನ್ ಕೋತಿ ಕುಣಿತಾ ಇದ್ಯಾ ಇಲ್ಲಿ? ಹೋಗ್ ಕೆಲ್ಸ ನೋಡ್ಕೋ ಹೋಗೋ. ಬೆಂಕಿ ಹಚ್ಚಿರೋದ್ ನೀನಂತ ಗೊತ್ತು ನನ್ಗೆ. ಕೈ ಮುರ್ದಾಕ್ಬಿಡ್ತೀನಿ. ಕೈ ಮುರ್ದಾಕದಿರ್ಲಿ, ನೀವ್ ಸರಿ ಮಾಡ್ಕೊಳ್ಳಿ. ಹೇಳಪ್ಪ ಈ ಅಮ್ಮನ್ಗೆ, ಬರೀ ಕೆಟ್ಟವ್ರಿಗೆ ಸಪೋರ್ಟ್ ಮಾಡ್ತದೆ ಈ ಅಮ್ಮ. ಜಾಸ್ತಿ ಮಾತಾಡ್ತಾಳೆ. ಮಾಡೋದೆಲ್ಲ ಮಾಡಿ ನಡಿ. ಇವಳು ದಿದ್ದಿದ್ದೆ ಗೋಳಿ ಯಾವಾಗ್ಲೂ ಇವಳಿಂದನೇ ಹೆಚ್ಕೊಂಡ್ರೋದವಳು. ಕೆಲ್ಸ ಮಾಡೋದ್ ಬಿಟ್ಟು ಮಿಕ್ಕಿದ್ದೆಲ್ಲ ಬೆಂಕಿ ಹಚ್ಚೋ ಕೆಲ್ಸ ಮಾಡ್ತಾಳೆ. ಕಳ್ಸ್ಬೇಕ್ ಮೊದ್ಲು ಮನೆಯಿಂದ ಆಚೆಗೆ. ಇವತ್ತು ನೀನ್ ಮಾಡಿರೋ ಅಡುಗೆಗಷ್ಟೇ ಉಪ್ಪು ಹಾಕಿದ್ದೀನಿ. ಇಡೀ ಶಾಂತಿ ನಿವಾಸಕ್ಕೆ ಉಪ್ಪನ್ನ ಸುರಿದು ಒಬ್ರಿಗೊಬ್ರಿಗಾಗದೆ ಇರೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರಾನೇ ಅಲ್ಲ. ಸಾಧನಮ್ಮ, ಏನ್ ಸಾಧನಮ್ಮ, ನೀವ್ ಹಿಂಗ ಅಳ್ತಾ ಕುತ್ಕೊಂಡ್ಬಿಟ್ರೆ ಹೆಂಗೆ? ಈ ಶಾಂತಿ ನಿವಾಸದಲ್ಲಿ ಸಿಮ್ಮಿಡಿ ತರ ಗರ್ಜಿಸ್ತಿದ್ದವ್ರು ನೀವು. ಎಲ್ಲರಿಗೂ ಪ್ರೀತಿ ಮಾತು ಹೇಳ್ತಿದ್ದವ್ರು ನೀವು. ನನ್ನ ನೋಡ್ಕೊಳ್ತಿದ್ದವ್ರು ನೀವು. ನೀವೇ ಹಿಂಗ ಅಳ್ತಾ ಕುತ್ಕೊಂಡ್ಬಿಟ್ರೆ ಹೆಂಗಮ್ಮ? ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ, ಸಂಕಟ ಆಗ್ತಾ ಇದೆ. ಹೇಳಿ ಮೇಲೆ. ಏನ್ ಮಾಡ್ಲಿ ರತ್ನಮ್ಮ, ನನ್ ಮನ್ಸು ನನ್ ಹತೋಟಿಗೆ ಸಿಗ್ತಾ ಇಲ್ಲ. ಮತ್ತೆ ಸುಶಾಂತ್ ಹೇಳ್ತಿದ್ನಲ್ಲ, ನನ್ ಮಗ ಅಂತ, ಅದು ನನ್ನ ಹೃದಯನ ಚುಚ್ತಾ ಇದೆ ರತ್ನಮ್ಮ. ಸುಶಾಂತ್ ನನ್ ಮುಂದೆ ಯಾವತ್ತೂ ಈ ತರ ಮಾತಾಡ್ದೋನಲ್ಲ ರತ್ನಮ್ಮ. ಸುಶಾಂತ್ ಮನಸ್ಸು ಎಂತದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ನನಗ್ ಮದ್ವೆ ಆಗಿ ಮೊದ್ಲು ಬಂದಾಗ ಈ ಶಾಂತಿ ನಿವಾಸ ಕಾಲಿಟ್ಟಾಗ ಅವನು ನನ್ನನ್ನ ತಲೆ ಎತ್ತಿ ಮಾತಾಡಿಸ್ದವನೇ ಅಲ್ಲ. ಅಷ್ಟು ಸಂಕೋಚ ಅವನ್ಗೆ. 1 ವರ್ಷ ಬೇಕಾಗಿತ್ತು ನನ್ನ ಹತ್ರ ಮಾತಾಡೋದಿಕ್ಕೆ. ನನ್ನನ್ನ ಒಂಥರ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದ. ನಾನು ಅವನ್ಗೆ, ನೋಡಪ್ಪ, ನೀನ್ ಸಂಕೋಚ ಪಟ್ಕೋಬೇಡ, ನಿನ್ನ ದೊಡ್ಡ ಮಗ ಇದ್ದಾಗೆ ಅಂತ ಹೇಳ್ತಿದ್ದೆ. ನನ್ನೇನ್ ಬಿಡಿ ರತ್ನಮ್ಮ, ಅವ್ರಣ್ಣ ಅಂದ್ರೆ ಅವನ್ಗೆ ಎಷ್ಟು ಬೆಲೆ ಗೊತ್ತಾ? ನೋಡಿ ರತ್ನಮ್ಮ, ನಮ್ ಸುಶಾಂತ್ ಯಾವ್ದೋ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಗೊಂದಲ ಆದ ತಕ್ಷಣ ನನ್ನ ಹತ್ರ ಓಡ್ ಬರೋನು. ಅದ್ಕೆ ನಾನು ಈ ತರ ಒಂದ್ ನಿರ್ಧಾರ ತಗೊಳಕ್ ಹೋಗ್ತಾ ಇದ್ದೀನಿ. ಇದು ಸರಿನಾ ತಪ್ಪ ಅಂತ ಹೇಳಿ ಅಂತ. ಆದ್ರೆ ಇವತ್ತು ನಮ್ ಸುಶಾಂತ್, ಅಯ್ಯೋ, ನಂಗ್ ಗೊತ್ತು ಕಣಮ್ಮ, ನಂಗೆಲ್ಲ ಗೊತ್ತಿದೆ. ಇದುವರೆಗೂ ಈ ಶಾಂತಿ ನಿವಾಸದಲ್ಲಿ ನಡೆದಿರೋ ಎಲ್ಲಾ ಕತೆಗಳಿಗೂ ಮೂಕ ಸಾಕ್ಷಿ ಅದ್ ನಾನೊಬ್ಳೆ. ನನಗೂ ಆಶ್ಚರ್ಯ ಆಗ್ತಿದೆ ಕಣಮ್ಮ ಸುಶಾಂತಪ್ಪನ್ ಮಾತು ಕೇಳಿ. ಇಲ್ಲ ಕಣಮ್ಮ, ಇದು ಖಂಡಿತ ಅವ್ರ ಬಾಯಿಂದ ಬಂದಿರೋ ಮಾತಾಗೋದಕ್ ಸಾಧ್ಯನೇ ಇಲ್ಲ.